ಅವರಿವರನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಮಸ್ತ ಎಲ್ಲ ನನ್ನ ಬೇಲೂರು ಗ್ರಾಮದ ಹಿರಿಯ ಬಳಗವೇ, ಈ ಸಮಾರಂಭಗಳು ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ಇದಕ್ಕೆಲ್ಲ ಈ ಜಾತ್ರೆಯ ಜವಾಬ್ದಾರಿ ಅಂತಕ್ಕಂಥ ತಗೊಂಡು ಸುಮಾರು ದಿನಗಳ ಪರಂತರವಾಗಿ, ಯಾಕಂದ್ರೆ ನಾನು ಈ ದೇವಸ್ಥಾನಕ್ಕಿಂತ ಪ್ರತಿ ವರ್ಷ ಕೂಡ ಕಾರ್ಯಕ್ರಮ ಬರ್ತೀನಿ. ಸುಮಾರು 30 ವರ್ಷಗಳಿಂದ ಈ ದೇವಿ ಜಾತ್ರಾ ಮಹೋತ್ಸವದೊಳಗೆ ನಾವೆಲ್ಲ ಪಾಲ್ಗೊಳ್ತೀವಿ. ಆದರೆ ವಿಶೇಷವಾಗಿ 4-5 ವರ್ಷಗಳಿಂದ ಬಹುಶಃ ಮೈಸೂರು ದಸರಾ ಅಂತೂ ನಾನು ನೋಡಿಲ್ಲ. ಏನ್ರಿ, ನಾವು ಮೈಸೂರು ದಸರಾ ದರ್ಬಾರ್ ಅಂತೂ ನಾನು ನೋಡೇ ಇಲ್ಲ. ಏನೋ ಟಿ ವಿ ಮೇಲೆ ನೋಡ್ತಿದ್ವಿ. ಆದ್ರೆ ಮೈಸೂರು ಒಳಗೆ ನಡೀತಕ್ಕಂಥ ದಸರಾ ದರ್ಬಾರ್ನೇ ಅದು ಬೇಲೂರು ಗ್ರಾಮಕ್ಕಿಂತ ತಂದಿರ್ತಕ್ಕಂಥ ಕಿಲಾಬಟ್ಟಿ ಅವರಿಗೆ ಸತ್ಪದಾರ್ಥ ಕೊಡುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳುತ್ತಾ, ಪುಣ್ಯಾತ್ಮರಿ ಇವತ್ತು ದೇವಿ ಜಾತ್ರಾ ಮಹೋತ್ಸವದಿಂದ ಉದ್ಘಾಟನಾ ಸಮಾರಂಭ ಬೇಕಾಗಿತ್ತು ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಏನು ಬೇಕು ಅಂತ ಕೂಡ ಕೇಳಿದ್ರೆ ರೊಕ್ಕ ಬೇಕಾಗಿಲ್ಲ, ಬಂಗಾರ ಬೇಕಾಗಿಲ್ಲ, ಯಾವ ಐಶ್ವರ್ಯದಿಂದಲೂ ಕೂಡ ದೇವರಾಗಲಿಕ್ಕೆ ಆಗಾಗಿಲ್ಲ. ಹಾಗಾದ್ರೆ ನಾವು ಮಾನವರಾಗಿಂದ ಹುಟ್ಟಿ ನಾವು ಮಹಾದೇವನಾಗಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ಆ ತಾಯಿಯ ಚರಿತ್ರೆ ಅನ್ನುವಂಥದ್ದು ಏನೈತಲ್ಲ, ನಾವು ತಪ್ಪಲಾರ್ದಂಗೆ ಕೇಳಿದ್ವಿ ಅಂತ ತಿಳ್ಕೊಂಡ್ರೆ ನಮ್ಮನ್ನು ಬಿಟ್ಟಂದ್ರೆ ದೇವ್ರು ಯಾರಿಲ್ಲ, ದೇವ್ರು ಬಿಟ್ಟಂದ್ರೆ ನಾವಿಲ್ಲ. ಹಿಂದೆ ಒಂದು ಮಾತು ಹೇಳ್ತಾರಿಲ್ಲ, ಯಾವುದನ್ನ ಒಂದು ಹುಲ್ಲು ಕಡ್ಡಿ ಒಳಗೆ ಕೂಡ ಭಗವಂತ ಅದಾನ ತಗೊಂಡ್ರೆ ಅದನ್ನು ಪ್ರಕಟ ಆಗಬೇಕಾಗಿತ್ತು ಅಂತಂದ್ರೆ ನಾವು ಕಣ್ಣಾಗಿ ನಾವು ನೋಡಬೇಕಾಗಿತ್ತು ಅಂತಂದ್ರೆ ಒಂದು ಮಾತು ನಾವೆಲ್ಲ ನೆನಪಿನೊಳಗೆ ಇಟ್ಕೋಬೇಕು, ದೇವಿ ಎಲ್ಲಿನೂ ಕೂಡ ಹೊರಗಿಲ್ಲ. ಯಾಕ್ರಿ, ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗಿರ್ತಕ್ಕಂಥ ಮಾತೇನು ಅಂತ ಕೂಡ ಕೇಳಿದ್ರೆ ಇವತ್ತು ನಾವೆಲ್ಲ ದೇವಿ ಮೂರ್ತಿ ನೋಡ್ತೀವಲ್ಲ, ಆ ದೇವಿ ಮೂರ್ತಿ ಹೊರಗಿರ್ತಕ್ಕಂಥದ್ದಲ್ಲ. ಏನ್ರಿ, ದೇವಿ ಮೂರ್ತಿ ಅಂತಕ್ಕಂಥ ಗುಡಿಯಾಗಿರ್ತಕ್ಕಂಥದ್ದಲ್ಲ. ಆ ದೇವಿ ಮೂರ್ತಿ ಆ ಜಗನ್ಮಾತೆ ಎಲ್ಲಿದಾಳ ಅಂತ ಕೂಡ ಕೇಳಿದ್ರೆ ನಮ್ಮ ಒಳಗೆ ಅಲ್ಲ. ಆದ್ರೆ ನಮ್ಮೊಳಗಿರ್ತಕ್ಕಂಥ ದೇವಿಯನ್ನ ನಾವು ಕಾಣಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ಇವತ್ತು ನಾವೇನು ಕಾರ್ಯಕ್ರಮಕ್ಕಿಂತ ಬರುವಾಗ ಮುಖಾಯಿಕ ತಗೊಂಡು ಹಣಿ ಮೇಲೆ ವಿಭೂತಿ ಎತ್ಕೊಂಡು ನಾವೇನೆಲ್ಲ ಹೊಸ ಬಟ್ಟೆಗಳನ್ನು ಉಟ್ಕೊಂಡು ಬರ್ಬೇಕಾದ್ರೆ ನಾವು ಹಂಗೆ ಬರಂಗಿಲ್ಲ. ಹ್ಯಾಂಗೆ ಬರ್ತೀವಿ ಎತ್ಕೊಂಡು ಕೇಳಿದ್ರೆ ಹೋಗಿ ಒಂದು ಕಡೆಗೆ ನಿಂತ್ಕೊಂಡು ನಾ ಚಂದ ಕಾಣ್ತೀನೋ ಹ್ಯಾಂಗೆ ಕಾಣ್ತೀನೋ ಅಂತಂದು ಒಂದು ಕಡೆಗೆ ಹೋಗಿ ನಿಂದಿರ್ತೀವಿ. ನಾವು ಎಲ್ಲಿ ಹೋಗಿ ನಿಂದಿರ್ತೀವಿ ಹೇಳ್ರಿ, ನಾನು ಒಂದು ದೊಡ್ಡದಾಗಿರ್ತಕ್ಕಂಥ ಕನ್ನಡಿ ಮುಂದೆ ಹೋಗಿ ನಿಂತಾಗ ನಾ ಚಂದ ಕಾಣಕತ್ತೀನೋ ಅಥವಾ ಅಸಹ್ಯ ಕಾಣಕತ್ತೀನೋ, ನನ್ನ ಮುಖಕ್ಕೆ ಏನಾದರೂ ಹತ್ತಿ ಅದೋ ಅಥವಾ ಪೌಡರ್ ಹತ್ಕೊಂಡೇನೇ ಇಲ್ಲ, ಸುನ ಹತ್ಕೊಂಡೇನೇ ಇಲ್ಲ, ನಾ ಹೆಂಗೆ ಕಾಣಕತ್ತೀನಿ ಅನ್ನೋದನ್ನ ಒಂದು ಕನ್ನಡಿ ಎದುರಿಗೆ ನಿಂತ್ಕೊಂಡಾಗ ನಮ್ಮ ಮುಖ ಅಂತ ನಮ್ಗೆ ಹೆಂಗೆ ಅಂತ ಕಾಣ್ತದೋ ಹಂಗೆ ನಮ್ಮ ಜೀವನದ ಬಗ್ಗೆ ನಾವು ತಿಳ್ಕೊಬೇಕಾಗಿತ್ತು ಅಂತಂದ್ರೆ, ನಮ್ಮ ಒಳಗಿರ್ತಕ್ಕಂಥ ಭಗವಂತನ ನಾವು ಅರಿಬೇಕಾಗಿತ್ತು ಅಂದ್ರೆ, ನಮ್ಮ ಒಳಗಿರ್ತಕ್ಕಂಥ ದೇವಿಯನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ಇದಕ್ಕೂ ಒಂದು ಕನ್ನಡಿ ಅದ. ಆ ಕನ್ನಡಿ ಯಾವುದು ಹೊತ್ತು ಕೂಡ ಕೇಳಿದ್ರೆ ಆ ಜಗನ್ಮಾತೆಯ ಚರಿತ್ರೆ ಅನ್ನುವಂಥದ್ದು ಏನೈತಲ್ಲ, ಪುರಾಣ ಅಂತಕ್ಕಂಥ ಕನ್ನಡಿ ಮುಂದೆ ನಿಂತಾಗ ಮಾತ್ರ ಆ ತಾಯಿ ಎಲ್ಲಿದಾಳ ಅನ್ನೋದನ್ನ ನಮ್ಮ ಒಳಗಿರ್ತಕ್ಕಂಥ ತಾಯಿಯನ್ನು ನಾವು ಕಾಣಕ್ಕಿಂತ ಬರ್ತದೆ, ಹೊರತಾಗಿ ಇದರಿಂದ ಕಾಣಕ್ಕಿಂತ ಆಗಂಗಿಲ್ಲ.